ಈ ಸುಮಾರು ಕಾಂಟೆಂಟ್ ಕ್ರಿಯೇಟರ್ಸ್ ಒಂದು ಸಮಸ್ಯೆ ಏನಂದ್ರೆ ವ್ಯೂಸ್ ಬರ್ತಿದೆ, ಫಾಲೋವರ್ಸ್ ಬರ್ತಿದ್ದಾರೆ, ಬಟ್ ಅವ್ರು ಕಾಸೆ ಮಾಡ್ತಿಲ್ಲ, ಅವ್ರೇನು ದುಡಿತಾನೆ ಇಲ್ಲ. ಅಂಡ್ ಮೇನ್ ಪ್ರಾಬ್ಲಮ್ ಅವರಿಂದಾನೆ. ಯಾಕಂದ್ರೆ ಅವ್ರು ಬರೀ ಕಾಂಟೆಂಟ್ ಕ್ರಿಯೇಟರ್ ತರನೇ ಯೋಚನೆ ಮಾಡ್ತಿದ್ದಾರೆ, ಒಂದು ಬಿಸ್ನೆಸ್ ಮ್ಯಾನ್ ತರ ಅಲ್ಲ. ನೋಡಿ, ನೀವು ಮಾಡೋ ಪ್ರತಿಯೊಂದು ಕಾಂಟೆಂಟ್ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಾಗೆ. ನೀವು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಏನೋ ಒಂದು ಸೆಲ್ ಮಾಡ್ತಾನೆ ಇರ್ತೀರಾ. ಆಮೇಲೆ ನಿಮ್ಮ ಆಡಿಯನ್ಸ್ ನಿಮಗೆ ಅವ್ರು ಟೈಮ್ ಕೊಟ್ಟು ಪೇ ಮಾಡ್ತಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ವ್ಯೂ ನೀವು ಮಾನಿಟೈಸ್ ಮಾಡಬಹುದು, ಬಟ್ ಅದು ಮಾಡಕ್ ನಿಮಗೆ ಗೊತ್ತಿರ್ಬೇಕಷ್ಟೇ. ಸೊ ಫಸ್ಟ್ ಆಫ್ ಆಲ್ ನೀವು ಪ್ರಮೋಷನ್ಸ್ ಹಿಂದೆ ಹೋಗೋದು ಬಿಟ್ಬಿಡಿ. ಯಾಕಂದ್ರೆ ಪ್ರಮೋಷನ್ಸ್ ನೋಡಕ್ಕೆ ಇನಿಷಿಯಲಿ ಚೆನ್ನಾಗಿ ಅನ್ಸ್ಬೋದು ಶಾರ್ಟ್ ಟೈಮಿಗೆ, ಬಟ್ ಲಾಂಗ್ ಟೈಮಿಗೆ ಒಳ್ಳೇದಲ್ಲ. ಯಾಕಂದ್ರೆ ಪ್ರಮೋಷನ್ ನೀವು ಏನ್ ಮಾಡ್ತಿದ್ದೀರಾ, ನೀವು ಬೇರೆ ಕಂಪ್ನಿ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತೀರಾ ನಿಮ್ಮ ಆಡಿಯನ್ಸ್ಗೆ. ಕೆಲವು ಸತಿ ನೀವೇ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರಲ್ಲ, ಸುಮ್ಮನೆ ಸುಳ್ಳು ಹೇಳ್ತಿರ್ತೀರಾ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ನಿಮ್ಮ ಆಡಿಯನ್ಸ್ಗೂ ಗೊತ್ತಾಗುತ್ತೆ, ನಿಮ್ಮ ಆಡಿಯನ್ಸ್ಗೂ ನಿಮ್ಮ ಮೇಲೆ ಟ್ರಸ್ಟ್ ಬಿದ್ದೋಗುತ್ತೆ. ಆಮೇಲೆ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ದು ಆಡಿಯನ್ಸ್ ಕ್ವಾಲಿಟಿ. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಆ ಪ್ರಾಡಕ್ಟ್, ಯಾಕಂದ್ರೆ ಬೇರೆ ಕಂಪ್ನಿ ಪ್ರಾಡಕ್ಟ್ ನೀವು ಸೆಲ್ ಮಾಡ್ತಿದ್ದೀರಲ್ವಾ, ಆ ಪ್ರಾಡಕ್ಟ್ ಕ್ವಾಲಿಟಿ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ನೀವು ಖಾಲಿ ಅಡ್ವರ್ಟೈಸ್ ಮಾಡ್ತಿದ್ದೀರಾ ಅಷ್ಟೇ. ಸೊ ಹಾಗಾಗಿ ನಿಮ್ದೇ ಒಂದು ಪ್ರಾಡಕ್ಟ್ ಸೆಲ್ ಮಾಡಕ್ಕೆ ಟ್ರೈ ಮಾಡಿ. ನೀವು ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಈಗ ನೋಡಿರ್ಬೋದು, ಅವ್ರದೇ ಫಿಟ್ನೆಸ್ ಪ್ರೋಗ್ರಾಮ್ ಸೆಲ್ ಮಾಡ್ತಾರೆ. ಇವಾಗ ನಾನು ಬೇಸಿಕಲಿ ಇನ್ಸ್ಟಾಗ್ರಾಮಲ್ಲಿ ನಾನೇನು ಮಾನಿಟೈಸ್ ಮಾಡ್ತಿಲ್ಲ ಸದ್ಯಕ್ಕೆ. ನಾನು ಸುಮ್ಮನೆ ಟೈಮ್ ಪಾಸಿಂಗ್ ಮಾಡ್ತಿರೋದು. ನಾನು ಉಳಿದಿರೋ ಟೈಮ್ ಯೂಸ್ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತಿರೋದು. ಯಾಕಂದ್ರೆ ನನ್ನ ಮೇನ್ ಫೋಕಸ್ ಇರೋದು ಯೂಟ್ಯೂಬಲ್ಲಿ ನಾನು ಇ ಕಾಮರ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಯಾಕಂದ್ರೆ ಅದರಲ್ಲಿ ನನಗೆ ಸ್ಕಿಲ್ಸ್ ಇದೆ. ಸೊ ಹಾಗಾಗಿ ನಾನು ಇ ಕಾಮರ್ಸ್ ಆಂಟರ್ಪ್ರಿನರ್ಸ್ ಬಿಸ್ನೆಸ್ ಮ್ಯಾನಿಗೆ ನಮ್ಮ ಮಾರ್ಕೆಟಿಂಗ್ ಏಜೆನ್ಸಿಯಿಂದ ಸರ್ವಿಸಸ್ ಪ್ರೊವೈಡ್ ಮಾಡ್ತೀನಿ. ಹಾಗೆ ನಮ್ಮ ಸಾಫ್ಟ್ವೇರ್ ಟೂಲ್ ಸೇಲ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಹೇಗಿದ್ರು ನಾನು ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಿಮ್ದೇನು ಸ್ಕಿಲ್ಸ್ ಇದೆ, ನಿಮ್ದೇನು ಎಕ್ಸ್ಪರ್ಟೀಸ್ ಇದೆ, ಅದ್ರ ರಿಲೇಟೆಡ್ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿ, ಅದೇ ಪ್ರಾಡಕ್ಟ್ ಆಸ್ ಎ ಡಿಜಿಟಲ್ ಪ್ರಾಡಕ್ಟ್ ನಿಮ್ಮ ಆಡಿಯನ್ಸ್ಗೆ ಸೇಲ್ ಮಾಡಕ್ಕೆ ಟ್ರೈ ಮಾಡಿ. ಅವಾಗ ಇಬ್ಬರಿಗೂ ವಿನ್ ಸಿಚುವೇಶನ್, ನಿಮಗೆ ನಿಮ್ಮ ಆಡಿಯನ್ಸ್ಗೆ. ಆಮೇಲೆ ಇನ್ನೊಂದೇನಂದ್ರೆ, ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅವರೇ ಕುತ್ಕೊಂಡು ಮಾಡಕ್ಕೆ ನೋಡ್ತಾರೆ. ನಾನೇ ವಿಡಿಯೋ ಮಾಡ್ತೀನಿ, ನಾನೇ ಎಡಿಟ್ ಮಾಡ್ತೀನಿ, ನಾನೇ ಅಪ್ಲೋಡ್ ಮಾಡ್ತೀನಿ. ನೋಡಿ, ನೀವು ಔಟ್ಸೋರ್ಸ್ ಮಾಡೋದು ಕಲಿಬೇಕು ಫಸ್ಟ್. ಯಾಕಂದ್ರೆ ಬಿಸ್ನೆಸ್ಸೇ ಬೇರೆ, ಕಾಂಟೆಂಟೇ ಬೇರೆ ಅಲ್ವಾ. ಸೊ ಹಾಗಾಗಿ ಉಳಿದಿದ್ದೆಲ್ಲ ಎಷ್ಟಾಗುತ್ತೆ ಅಷ್ಟು ಔಟ್ಸೋರ್ಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಡಿಯೋ ಶೂಟ್ ಮಾಡಿಬಿಟ್ಟು ನನ್ನ ಎಡಿಟರಿಗೆ ಕಳಿಸಿದ್ರೆ ಅವನೇ ಎಡಿಟ್ ಮಾಡಿಬಿಟ್ಟು ಅದಕ್ಕೆ ಟೈಟಲ್ಲು, ಅದಕ್ಕೆ ಏನೇನು ಡಿಸ್ಕ್ರಿಪ್ಷನ್ ಎಲ್ಲ ಮಾಡಿಬಿಟ್ಟು ಅವರೇ ಅಪ್ಲೋಡ್ ಮಾಡ್ತಾರೆ. ಸೊ ಆ ಲೆವೆಲಿಗೆ ನೀವು ಔಟ್ಸೋರ್ಸ್ ಮಾಡಬೇಕು, ಆ ಲೆವೆಲಿಗೆ ನೀವು ಟೀಮ್ ಬಿಲ್ಡ್ ಮಾಡಬೇಕು. ಅಫ್ಕೋರ್ಸ್ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡ್ತಾ ಎಲ್ಲ ನೀವೇ ಮಾಡಬೇಕಾಗಿ ಬರುತ್ತೆ. ಬಟ್ ಯಾವಾಗ ನಿಮ್ದು ಮನಿ ಫ್ಲೋ ಆಗಕ್ಕೆ ಶುರು ಆಗುತ್ತೆ, ಕ್ಯಾಶ್ ಫ್ಲೋ ಬರೋಕ್ಕೆ ಶುರು ಆಗುತ್ತೆ, ಅದನ್ನು ರೀಇನ್ವೆಸ್ಟ್ ಮಾಡಿ, ಒಳ್ಳೆ ಟೀಮ್ ಬಿಲ್ಡ್ ಮಾಡಿ, ಒಳ್ಳೆ ಟ್ಯಾಲೆಂಟ್ಸಿಗೆ ಹೈರ್ ಮಾಡಿ. ಎಲ್ಲದೂ ನೀವೇ ಕೂತ್ಕೊಂಡು ಮಾಡ್ತೀನಿ ಅಂದರೆ ನೀವು ಬಿಸ್ನೆಸ್ ಮ್ಯಾನ್ ಅಲ್ಲ, ಅವಾಗ ನೀವು ಅಗೇನ್ ಜಾಬರ್ ಆಗ್ಬಿಡ್ತೀರಾ. ನಾನು ಸುಮಾರು ಕಾಂಟೆಂಟ್ ಕ್ರಿಯೇಟರ್ಸ್ ಹೇಳೋದು ಕೇಳ್ಬಿಟ್ಟಿದ್ದೀನಿ, ನಾನು ಅವ್ರ ಹತ್ರ ಟೀಮ್ ಇದೆ, ಅವ್ರ ಪ್ರೊಡಕ್ಷನ್ ಲೆವೆಲ್ ಹೈ ಇದೆ, ನಾನು ಎಲ್ಲ ಕೂತ್ಕೊಂಡು ನಾನೇ ಮಾಡಬೇಕು ಅಂತ. ನೀವು ಮಾಡಬೇಕು ಅಲ್ವಾ. ಎಲ್ಲರಿಗೂ ಟೀಮ್ ಏನ್ ಮೇಲ್ ದೇವರಿಂದ ಉದುರಿಸಿ ಕಳ್ಸಲ್ಲ. ಸೊ ಅವರೇ ಟೀಮ್ ಬಿಲ್ಡ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಔಟ್ಸೋರ್ಸ್ ಮಾಡೋದು ಕಲಿಬೇಕು. ಅದಕ್ಕೆ ಮೇನು ನಿಮ್ಮ ರಿಸೋರ್ಸಸ್ ನೀವು ಯೂಸ್ ಮಾಡ್ಕೊಬೇಕು. ಅದು ನಿಮ್ಮ ಟೈಮು ಮತ್ತೆ ನಿಮ್ಮ ಕ್ಯಾಪಿಟಲ್. ಸೊ ಅವಾಗಲೇ ನಿಮ್ಮ ಕಾಂಟೆಂಟ್ ಇಂದ ಒಂದು ಕ್ವಾಲಿಟಿ ಆಡಿಯನ್ಸ್ ಬಿಲ್ಡ್ ಮಾಡ್ಬಿಟ್ಟು ಒಂದು ಒಳ್ಳೆ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು.